ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ರೈತರಿಗೆ ಉಪಯುಕ್ತವಾಗುವ ಒಂದು ಪ್ರಮುಖವಾದ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಗಂಗಾ ಕಲ್ಯಾಣ ಯೋಜನೆ 2026ರ ಈ ಒಂದು ಯೋಜನೆಯ ಮೂಲಕ ರೈತರಿಗೆ ಸರ್ಕಾರದಿಂದ ಯಾವ ರೀತಿ ಯೋಜನೆಯ ಲಾಭ ಸಿಗ್ತಾ ಇದೆ ಮತ್ತು ಪಂಪ್ ಸೆಟ್ ಯಾವ ರೀತಿ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ, ವಿದ್ಯುತ್ ಸಂಪರ್ಕ ಯಾವ ರೀತಿ ನಿಮಗೆ ನೀಡಲಾಗುತ್ತದೆ ಸರ್ಕಾರದಿಂದ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಸರ್ಕಾರದಿಂದ ನೀಡಿರುವ ರೈತರಿಗಂತಲೇ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ. ಏಕೆಂದ್ರೆ ಉಚಿತವಾಗಿ ನಿಮಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಅನ್ನು ಕೂಡ ತೆಗೆಸಿ ಅದಕ್ಕೆ ಪಂಪ್ ಸೆಟ್ ಮತ್ತು ವಿದ್ಯುತ್ ಸಂಪರ್ಕವನ್ನು ಕೂಡ ಉಚಿತವಾಗಿ ನೀಡಲಾಗ್ತಾ ಇದೆ. ಇದು ರೈತರಿಗಂತಲೇ ಪ್ರಮುಖವಾದ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ಯೋಜನೆಯ ಯಾವ ರೀತಿ ರೈತರಿಗೆ ಲಾಭ ಸಿಗ್ತಾ ಇದೆ ಮತ್ತು ಅರ್ಜಿ ಇದಕ್ಕೆ ಯಾವ ರೀತಿ ಹಾಕಬೇಕು ಮತ್ತು ಯಾರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳೋದಕ್ಕೆ ಅರ್ಹರು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಗಂಗಾ ಕಲ್ಯಾಣ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾವು ಕೂಡ ತಿಳಿಸ್ತಾ ಇದ್ದೇವೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಕೃಷಿ ಯೋಜನೆ ಆಗಿದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ರೈತರಿಗೆ ನೀರಾವರಿ ಸೌಲಭ್ಯ ಕೊಡುವುದು ಮತ್ತು ಮಳೆ ಅವಲಂಬಿತ ಕೃಷಿಯನ್ನು ಕೂಡ ಕಡಿಮೆ ಮಾಡುವುದು, ಕೃಷಿ ಉತ್ಪಾದನೆ ಹೆಚ್ಚಿಸುವುದು. ಈ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಬೋರ್ವೆಲ್ ಕೊರೆಸುವುದು, ಪಂಪ್ ಸೆಟ್ ಹಾಕಿಸುವುದು ಮತ್ತು ವಿದ್ಯುತ್ ಸಂಪರ್ಕ ನೀಡುವುದು, ಈ ಎಲ್ಲಾ ವ್ಯವಸ್ಥೆಯನ್ನು ಒಟ್ಟಿಗೆ ರೈತರಿಗೆ ನೀಡಲಾಗುತ್ತಾ ಇದೆ. ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ರೀತಿ ಸಹಾಯ ಸಿಗ್ತಾ ಇದೆ, ಯಾರಿಗೆ ಈ ಒಂದು ಲಾಭ ಸಿಗ್ತಾ ಇದೆ ಮತ್ತು ಎಷ್ಟು ದುಡ್ಡು ಸಬ್ಸಿಡಿಯಾಗಿ ನಿಮ್ಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ದೊಡ್ಡ ಮಟ್ಟದ ಸಹಾಯ ಸಿಗ್ತಾ ಇದೆ. ಅಂದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ 1.5 ಲಕ್ಷದಿಂದ 3.5 ಲಕ್ಷದವರೆಗೂ ಸಬ್ಸಿಡಿ ಸಿಗ್ತಾ ಇದೆ. ಕೆಲವು ಜಿಲ್ಲೆಗಳಿಗೆ 4 ಲಕ್ಷಕ್ಕೂ ಕೂಡ ಹೆಚ್ಚು ಸಹಾಯ ಸಿಗ್ತಾ ಇದೆ. SC STಗೆ 100% ಆಗಿ ಉಚಿತವಾಗಿ ಸಿಗ್ತಾ ಇದೆ. OBC ಅಥವಾ ಮೈನಾರಿಟಿ ರೈತರಿಗೂ ಕೂಡ 75% ಅಷ್ಟು ಉಚಿತವಾಗಿ ಸಿಗ್ತಾ ಇದೆ. ಸ್ನೇಹಿತರೆ, ಕೆಲ ಜಿಲ್ಲೆಗಳಿಗೆ ಒಟ್ಟು ಈ ಒಂದು ಯೋಜನೆಯ ವೆಚ್ಚ 3.5 ಲಕ್ಷಕ್ಕಿಂತ 4.5 ಲಕ್ಷದವರೆಗೂ ಕೂಡ ಸಿಗ್ತಾ ಇದೆ. ಅಂದ್ರೆ ನಿಮ್ಗೆ ಉಚಿತವಾಗಿ ಒಂದು ಬೋರ್ವೆಲ್ ಅನ್ನು ಕೂಡ ತೆಗೆದುಕೊಡಲಾಗ್ತಾ ಇದೆ. ಹೀಗೆ ಉಚಿತ ಪಂಪ್ ಸೆಟ್ ಮತ್ತು ವಿದ್ಯುತ್ ಸಂಪರ್ಕವನ್ನು ಕೂಡ ರೈತರಿಗೆ ನೀಡಲಾಗುತ್ತದೆ. ಇದರ ವೆಚ್ಚ 4.5 ಲಕ್ಷಕ್ಕಿಂತ ಒಳಗೆ ಕೂಡ ಸರ್ಕಾರ ನೋಡಿಕೊಳ್ಳುತ್ತದೆ. ಉಚಿತವಾಗಿ ಪ್ರತಿ ರೈತರಿಗೂ ಕೂಡ ಗಂಗಾ ಕಲ್ಯಾಣ ಯೋಜನೆ ಸಿಗ್ತಾ ಇದೆ. ಯಾರು ಈ ಒಂದು ಯೋಜನೆಗೆ ಅರ್ಹರು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾವ ರೀತಿ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆಗೆ ಅರ್ಹತೆ ಇರುತ್ತದೆ. SC ಸಮುದಾಯಕ್ಕೂ ಕೂಡ ಈ ಒಂದು ಯೋಜನೆಗೆ ಅರ್ಹತೆ ಇರುತ್ತದೆ. ST ಸಮುದಾಯಕ್ಕೂ ಕೂಡ ಅರ್ಹತೆ ಇರುತ್ತದೆ. OBC ಜನರಿಗೂ ಕೂಡ ಈ ಒಂದು ಯೋಜನೆಗೆ ಅರ್ಹತೆ ಇರುತ್ತದೆ. ಕೃಷಿ ಜಮೀನು ಇರಬೇಕು. ನೀರಾವರಿ ಸೌಲಭ್ಯ ಇಲ್ಲದಿದ್ದವರಿಗೆ ನೀರಾವರಿ ಸೌಲಭ್ಯವನ್ನು ನೀಡಲಾಗುತ್ತದೆ. ಮುಖ್ಯವಾಗಿ ನೀರಿನ ಕೊರತೆ ಇರುವ ಪ್ರದೇಶ ರೈತರಿಗೆ ಹೆಚ್ಚು ಆದ್ಯತೆಯಾಗಿ ನೀಡಲಾಗುತ್ತದೆ ಅಂತ ಕೂಡ ತಿಳಿಸಲಾಗುತ್ತದೆ. ಈ ಒಂದು ಯೋಜನೆಯಿಂದ ಎಷ್ಟು ಲಾಭ ಸಿಗುತ್ತಿದೆ ಅಂತ ನೋಡೋದಾದ್ರೆ, ಉಚಿತ ಬೋರ್ವೆಲ್, ಪಂಪ್ ಸೆಟ್, ಉಚಿತ ವಿದ್ಯುತ್ ಸಂಪರ್ಕ, ನೀರಾವರಿ ಪಂಪ್ ಸೆಟ್ ವ್ಯವಸ್ಥೆ ಸಿಗುತ್ತದೆ. ಇದರ ಫಲಿತಾಂಶ ವರ್ಷ ಪೂರ್ತಿ ಬೆಳೆಯನ್ನು ಬೆಳೆಸುವುದಕ್ಕೆ ಒಂದು ಅವಕಾಶವನ್ನು ನೀಡಲಾಗುತ್ತದೆ. ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಅದೇ ರೀತಿ 2026ರ ಈ ವರ್ಷದ ಈ ಒಂದು ಯೋಜನೆಯ ಲಾಭ ನಿಮ್ಮದಾಗಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ವರ್ಷ ಪೂರ್ತಿ ಬೆಳೆಗೆ ಸಹಾಯವಾಗುತ್ತದೆ, ಆದಾಯ ಹೆಚ್ಚಿಸುತ್ತದೆ, ಮಳೆ ಮೇಲೆ ಅವಲಂಬನೆ ಕೂಡ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ಗೆ ನೀವು ಹೋಗಿ ಅರ್ಜಿಯನ್ನು ಹಾಕಬೇಕಾಗುತ್ತದೆ. ಸೇವಾ ಸಿಂಧು ಪೋರ್ಟಲ್ ಅನ್ನು ಓಪನ್ ಮಾಡಿ ಗಂಗಾ ಕಲ್ಯಾಣ ಸ್ಕೀಮ್ ಮೇಲೆ ಆಯ್ಕೆ ಮಾಡಿ ಅರ್ಜಿ ಫಾರ್ಮ್ ಅನ್ನು ಕೂಡ ತುಂಬಬೇಕಾಗುತ್ತದೆ. ಪ್ರತಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅರ್ಜಿ ಹಾಕಿದಂತ ಆಗುತ್ತದೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಈ ರೀತಿ ಹಾಕಿ. ಸ್ನೇಹಿತರೆ, ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ ಅಂತ ನಾವು ತಿಳಿಸ್ತಾ ಇದ್ದೇವೆ. ಗಂಗಾ ಕಲ್ಯಾಣ ಯೋಜನೆ 2026ರ ಬಹಳ ದೊಡ್ಡ ಸಹಾಯ ಮಾಡುವ ಯೋಜನೆ ಆಗಿದೆ. ನೀರಿನ ಸಮಸ್ಯೆ ಇದ್ದರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಲಾಭವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ನಿಮ್ಮ ಹಳ್ಳಿಯಲ್ಲಿ ಯಾರಿಗಾದ್ರೂ ಈ ಒಂದು ಮಾಹಿತಿ ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ. ಯಾವಾಗ ಬಂದಿದೆ ಈ ಒಂದು ಯೋಜನೆ ಲಾಭ ಪಡೆಯೋದಕ್ಕೆ ಅವಕಾಶ ಅಥವಾ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಬೇಗ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೈತ ವಾಟ್ಸ್ಆಪ್ ಗ್ರೂಪ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಲಿ ಮತ್ತು ಲಾಭವನ್ನು ಕೂಡ ಪ್ರತಿ ರೈತರು ಪಡೆದುಕೊಳ್ಳಿ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸರ್ಕಾರದಿಂದ ನೀಡುವ ರೈತರ ಪರ ಯೋಜನೆಯನ್ನು ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೇನೆ. ಪ್ರತಿಯೊಬ್ಬರು ಕೂಡ ಬೇಗ ಬಂದು ತಲುಪುತ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜಿಲ್ಲೆ ಯಾವುದು ಮತ್ತು ಗಂಗಾ ಕಲ್ಯಾಣ ಯೋಜನೆಯ ಲಾಭ ನಿಮ್ಗೆ ಸಿಕ್ಕಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.